विमानं ग्रहजमहममेजम् झेजमम्नाजगेजम् सदजमसदजेजम् श्रीसहाजम् भजेजम् अञ्जनासुनुसान्निध्यात् विजयेन विराजितम् अजितप्रीतिजनकम् भजेऽहम् विजयध्वजम् तपस्वाध्याय शुश्रूषा कृष्णपूजारतम् मुनिम् विश्वेशमिष्टदम् वन्दे परिम्राट् चक्रवर्तिनम् श्रीगुरुभ्यो नमः हरिः ओम् जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सताम् अशेष सन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिल कलिकृतकल्मष अपनोदनपडुतरे श्रीमद्भागवते महापुराणे द्वितीयस्कन्धे सप्तमाध्याये अद्य कथानुवादे सति किंचित् पूर्वकथानुवादः। ಇದುವರೆಗೆ ಪರಶುರಾಮ ಅವತಾರದ ಬಗ್ಗೆ ಹಿಂದೆ ಕೇಳಿದ್ವಿ. ಇದೀಗ ಶ್ರೀರಾಮನ ಅವತಾರ, ಸೀತಾಪತಿ ಶ್ರೀರಾಮನ ಅವತಾರದ ವರ್ಣನೆ, ಅವನು ಮಾಡಿದ ಕೆಲಸ ಏನು ಅನ್ನೋದನ್ನ ಬ್ರಹ್ಮದೇವರು ವರ್ಣಿಸ್ತಾರೆ. ಬ್ರಹ್ಮದೇವರ ದೃಷ್ಟಿಯಲ್ಲಿ ರಾಮಚಂದ್ರನ ಒಂದು ವ್ಯಕ್ತಿತ್ವ, ಅವನ ಮಹಿಮೆಯ ವರ್ಣನೆ ಹೇಗಿತ್ತು, ರಾಮನ ಬಗ್ಗೆ ಯಾವ ಅಂಶಗಳನ್ನ ಗಮನಿಸಿ ಬ್ರಹ್ಮದೇವರು ವರ್ಣಿಸಿದ್ದಾರೆ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಸುಮಾರು ಸಂದರ್ಭ ಇದೆ ರಾಮಾಯಣದ ಸಂದರ್ಭಗಳು, ಆದ್ರೆ ಯಾವ ಸಂದರ್ಭ ಬ್ರಹ್ಮದೇವರಿಗೆ ಇಷ್ಟ ಆಗಿದೆ, ಆ ಯಾವ ಸಂದರ್ಭದ ವಿವರಣೆಯನ್ನ ಬ್ರಹ್ಮದೇವರು ಮಾಡಿದ್ದಾರೆ ಈ ಭಾಗವತದಲ್ಲಿ, ಅದನ್ನ ಗಮನಿಸ್ಬೇಕು. ಮೊದಲಿಗೆ ಈಗ ಶ್ಲೋಕವನ್ನು ನೋಡೋಣ. 23ನೇ ಶ್ಲೋಕ. ಕೃಷ್ಣ ಪ್ರಸಾದ ಸುಮುಖಃ ಕಲಯಾ ಕಲೇಶಃ ಇಕ್ಷ್ವಾಕುವಂಶ ಅವತೀರ್ಯ ಗುರೋರ್ನಿದೇಶೇ ತಿಷ್ಠನ್ವನಂ ಸದಯಿತಾನುಜ ಆವಿವೇಶ ಯಸ್ಮಿನ್ ವಿರುದ್ಧ್ಯ ದಶಕಂಧರ ಆರ್ತಿಮಾರ್ಛತ್. ರಾಮನಾಗಿ ತಾನು ಅವತಾರ ಮಾಡಿದ, ಅವನ ಪರಾಕ್ರಮವನ್ನು ತೋರಿಸಿದ. ಅವನ ಪರಾಕ್ರಮ ಏನು? ಏನಿಲ್ಲ, ದಶಕಂಧರ. ದಶಕಂಧರ ಅಂದ್ರೆ ಏನು? 10 ತಲೆ ಇರುವಂತ ರಾವಣ, ಕುತ್ತಿಗೆಯನ್ನ ಧರಿಸಿರುವಂತ ತಲೆ, ಅದಕ್ಕೆ ಕಂಧರ ಅಂತ ಕರೀತಾರೆ. ಕುತ್ತಿಗೆಯನ್ನ ಧರಿಸಿರೋದೊಂದೇ ಅರ್ಥ, ಕುತ್ತಿಗೆಯನ್ನ ಧರಿಸಿರೋ ತಲೆಯನ್ನು ಧರಿಸಿರೋದು ಕುತ್ತಿಗೆನ ಅಂತ. ಅದಕ್ಕೆ ಇಲ್ಲಿ ಕಂಧರಹ ಅಂತ ಹೇಳಿದ್ದಾರೆ. ಅಂದ್ರೆ ಕಮ್ ಅಂದ್ರೆ ತಲೆ ಅಂತ ಅರ್ಥ. ತಲೆಯನ್ನ ಧರಿಸಿರೋದು ಯಾವುದು? ಕುತ್ತಿಗೆ ಅಂತ ಅರ್ಥ. ಹಾಗಾದ್ರೆ ತಲೆ ಭಾಗವನ್ನ ಧರಿಸಿದ ಕುತ್ತಿಗೆ ಅದು ಎಷ್ಟಿದೆ ರಾವಣನಿಗೆ? 10. ಅಂದ್ರೆ ಅರ್ಥ ಏನು? 10 ತಲೆ ಇರೋನು ಅಂತ ಅರ್ಥ. ಇದನ್ನ ಇಲ್ಲಿ ದಶಕಂಧರ ಅಂತ ಹೇಳ್ತಾರೆ. ಈ ರಾವಣ ತಾನು ವಿರೋಧ ಕಟ್ಕೊಂಡ, ಸುಮ್ನಿಲ್ಲ ಅಂದ್ರೆ ಸೀತಾ ಅಪಹಾರ ಮಾಡಿ ಶ್ರೀರಾಮನ ವಿರೋಧವನ್ನ ಕಟ್ಕೊಂಡ. ಅದರಿಂದ ಏನಾಯ್ತು ಅವನಿಗೆ? ರಾಮನ ವಿರೋಧ ಕಟ್ಕೊಂಡಿದ್ದಕ್ಕೆ ಆರ್ತಿ ಮಾರ್ಛತ್, ದುಃಖ ಆಯ್ತು ಅಂದ್ರೆ ಅವನಿಗೆ ಮರಣ ಬಂತು ಅಂತ ಅರ್ಥ. ಯಾಕೆ ಮರಣ ಬಂತು ರಾವಣನಿಗೆ? 10 ತಲೆ ಇತ್ತು, ಒಂದು ತಲೆನೂ ಸರಿಯಾಗಿ ಕೆಲ್ಸಾನೇ ಮಾಡ್ಲಿಲ್ಲ. ಒಂದು ತಲೆ ಸರಿಯಾಗಿ ಕೆಲಸ ಮಾಡಿದ್ದು ರಾವಣನ ಜೊತೆ ವಿರೋಧ ಮಾಡ್ಕೊಳ್ತಾ ಇರ್ಲಿಲ್ಲ. ಆದ್ರೆ ರಾವಣ ದುಃಖಕ್ಕೀಡಾದ. 10 ತಲೆ ಇದ್ರು ಕೂಡ ದುಃಖಕ್ಕೆ ಈಡಾದ ರಾವಣ. ಯಾಕೆ ಅವನು ಸೋತ ಅಂದ್ರೆ ರಾಮನ ಬಗ್ಗೆ ನಾವು ತಿಳಿಬೇಕು. ರಾಮ ಎಂಥವನು? ಇಕ್ಷ್ವಾಕು ವಂಶ ಅವತೀರ್ಯ. ಇಕ್ಷ್ವಾಕು ವಂಶದಲ್ಲಿ ಅವತಾರ ಮಾಡಿದ ರಾಮ. ಮಾಡಿದ್ಮೇಲೆ ಏನ್ ಮಾಡ್ದ ಅವನು? ಕಾಡಿಗೆ ಹೋದ. ಅದ್ರ ಘಟನೆ ಎಲ್ಲ ವಿವರಿಸ್ತಾರೆ. ಯಾಕೆ ಕಾಡಿಗೆ ಹೋದ?
ಗುರೋಹ ನಿದೇಶೆ, ಗುರುಗಳ ಅಪ್ಪಣೆ ಆಯ್ತು. ಇಲ್ಲಿ ಯಾರು ಗುರುಗಳು? ಏನ್ ವಸಿಷ್ಠರ, ವಿಶ್ವಾಮಿತ್ರರ? ಯಾರಿಲ್ಲಿ ಗುರುಗಳು? ಅಂದ್ರೆ ತಂದೆನೇ ಗುರು. ತಂದೆಗೆ ಗುರುಸ್ಥಾನ ಇದ್ದೇ ಇದೆ. ತಂದೆ ಉಪದೇಶ ಕೊಟ್ಟ, ನಿದೇಶ, ಅದು ಉಪದೇಶ ಅಂತ ಬಳಸ್ಲಿಲ್ಲ, ನಿದೇಶ ಅಂತ ಬಳಸಿದ್ದಾರೆ. ನಿದೇಶ ಅಂದ್ರೆ ಏನು? ಆಜ್ಞೆ ಮಾಡೋದು, ಅಪ್ಪಣೆ ಮಾಡೋದು ಅಂತ ಅರ್ಥ. ಗುರುಗಳ ಅಪ್ಪಣೆ ಆಯ್ತು, ಆದ್ರಿಂದ ಹೊರಟ, ಮಾತಾಡ್ಲಿಲ್ಲ. ಅದೇ ಅಂದ್ರೆ ಗುರುಗಳ ಉಪದೇಶ ಅನ್ನೋದಕ್ಕೆ ಬೇರೆ ಅರ್ಥ, ಗುರುಗಳ ಆಜ್ಞೆ ಅನ್ನೋದಕ್ಕೆ ಬೇರೆ ಅರ್ಥ, ಗುರುಗಳ ಮಾತು ಅನ್ನೋದಕ್ಕೆ ಬೇರೆ ಅರ್ಥ. ಬಹಳ ವ್ಯತ್ಯಾಸ ಇದೆ ಒಂದೊಂದು ಶಬ್ದಕ್ಕೂ. ಗುರುಗಳ ಆಜ್ಞೆ ಆಯ್ತು ಅಂತ ಇಲ್ಲಿ ಬಳಸ್ತಾರೆ. ಅಂದ್ರೆ ರಾಮ ಯಾಕೆ ಕಾಡಿಗೆ ಹೊರಟ ವಿಚಾರ ಮಾಡ್ದೇನೆ? ಒಂದು ತಂದೆ ಗುರು, ಗುರುಗಳು ಹೇಳದ್ಮೇಲೆ ಮಾತು ಅಷ್ಟೇ ನಡೆಸ್ಲೇಬೇಕು, ಹೌದಾ? ಅದು ಏನ್ ಮಾಡಿದ್ದು? ಆಜ್ಞೆ ಮಾಡ್ದ, ನೀನ್ ಹೋಗ್ಬೇಕು ಕಾಡಿಗೆ ಅಂತ ಅಷ್ಟೇ. ಆದ್ರಿಂದ ವಿಚಾರಣೆ ಮಾಡ್ಲಿಲ್ಲ. ರಾಮ ವನಂ, ಕಾಡಿಗೆ ಹೊರಟ. ಹೊರಡ್ಬೇಕಾದ್ರೆ ಯಾರ್ಯಾರ ಜೊತೆಗೆ ಹೋದ? ಸ ದಯಿತ ಅನುಜ ಆವಿವೇಶ. ದಯಿತ ಅಂದ್ರೆ ತನ್ನ ಹೆಂಡತಿ, ಪ್ರೀತಿ ಪಾತ್ರಳಾದ ಸೀತೆ. ಹಾಗೆ ಅನುಜ ಅಂದ್ರೆ ಲಕ್ಷ್ಮಣ, ತಮ್ಮ. ಹೀಗೆ ಲಕ್ಷ್ಮಣ ಮತ್ತೆ ಸೀತೆ ಇಬ್ಬರ ಜೊತೆಗೆ ತಾನು ಕಾಡಿನಲ್ಲಿ ಪ್ರವೇಶ ಮಾಡ್ದ. ದಶಕಂಧರನಿಗೆ ನಂತರ ಕೊನೆಗೆ ಮರಣ ಹೇಗಾಗ್ಬೇಕು ಹಾಗೆ ಮಾಡ್ದ. ಸರಿ, ಇದೆಲ್ಲ ಸರಿ. ರಾವಣನ್ ಕೊಲ್ಲಿಕ್ಕೆ ಇವನಿಗೆ ಶಕ್ತಿ ಇತ್ತ ಅಂದ್ರೆ ಹೌದು. ಕೃಷ್ಣ ಪ್ರಸಾದ ಸುಮುಖ ಅಂತ ಹೇಳ್ತಾರೆ. ಅದು ರಾಮನ ಮುಖ ನೋಡಿದವ್ರಿಗೆ ಸಂತೋಷ ಆಗೋದಂತೆ. ರಾಮನ ಮುಖ ನೋಡಿದವ್ರಿಗೆ, ಅಂದ್ರೆ ದೇವರ ಮುಖ ದರ್ಶನ ಮಾಡ್ತಾ ಇದ್ರೆ ಜೀವನದಲ್ಲಿ ಸಂತೋಷ ಸೃಷ್ಟಿಯಾಗ್ಲಿ ಪ್ರಾರಂಭ ಆಗತ್ತಂತೆ. ಕೃಷ್ಣ ಪ್ರಸಾದ ಸುಮುಖ, ಎಲ್ಲರಿಗೂ ತಾನು ತನ್ನ ಅವತಾರದಿಂದ ತನ್ನ ಮುಖ ತೋರಿಸಿ ಎಲ್ರಿಗೂ ಸಂತೋಷ ಪಡಿಸ್ತಾ ಇದ್ದ. ಆ ರಾಮನ ಬಾಲ್ಯವನ್ನು ಹಾಗೆ ವರ್ಣಿಸ್ತಾರೆ. ರಾಮಚಂದ್ರ ಚಿಕ್ಕ ಮಗುವಾಗಿದ್ದಾಗ ಅವನ ಮುಖ ನೋಡಿ ಚಂದ್ರನನ್ನು ನೋಡಿದ್ರು ಸಂತೋಷ ಆಗ್ತಾ ಇರ್ಲಿಲ್ವಂತೆ. ಅಂದ್ರೆ ಅಷ್ಟು ಸಂತೋಷ, ಅಧಿಕ ಸಂತೋಷ ಈ ರಾಮನ ಮುಖ ನೋಡ್ತಾ ಇದ್ರೆ ಆಗ್ತಾ ಇತ್ತಂತೆ. ಆ ರಾಮನ ಮುಖ ಅಷ್ಟು ಚೆನ್ನಾಗಿತ್ತು. ಅಂಥ ರಾಮನ ಮುಖವನ್ನ ನೋಡ್ತಾ ಅವನು ಬೆಳೆದಿದ್ದೇ ಗೊತ್ತಾಗ್ಲಿಲ್ಲ ಯಾರಿಗೂ ಅಂತ ಅಲ್ಲಿ ರಾಮಾಯಣದಲ್ಲೆಲ್ಲ ವರ್ಣಿಸ್ತಾರೆ. ಅಂಥ ರಾಮನ ಮುಖ ನೋಡಿದವ್ರಿಗೆ, ಯಾರ್ಯಾರು ರಾಮನ ಮುಖ ನೋಡಿದ್ರೋ ಅಂತವ್ರ ಮುಖ ಎಲ್ಲ ಏನಾಯ್ತು? ಅವ್ರ ಮುಖನೂ ನಗುವ ಮುಖ ಆಯ್ತು, ಚೆನ್ನಾಗಾಯ್ತಂತೆ. ಹಾಗಾದ್ರೆ ದೇವರ ಮುಖ, ನಗು ಮುಖ ನೋಡ್ತಾ ನಮ್ಮ ಮುಖನೂ ಕೂಡ ನಗ್ತಾ ಇರುತ್ತೆ ಅಂತ. ಅಂದ್ರೆ ದೇವರ ದರ್ಶನ ಮಾಡಿದಷ್ಟು ಅವನ ಅನುಗ್ರಹ ಆದ ಹಾಗೆ ಅಲ್ಲಿ ಪರಿಪೂರ್ಣವಾದ ಸುಖ ಆಯಾ ಜೀವರಿಗೆ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಸಿಗ್ತಾ ಹೋಗುತ್ತೆ. ಅದನ್ನಿಲ್ಲಿ ಕೃಷ್ಣ ಪ್ರಸಾದ ಸುಮುಖ. ಒಂದು ಅವನ ಪ್ರಸಾದದಿಂದ ಒಳ್ಳೆ ಮುಖ ಬೇರೆಯವ್ರಿಗೆ ಬರುತ್ತೆ, ನಿಜ, ಅಂಥವ್ನು ಇವನು. ಇನ್ನು ಇವನ ಮುಖ ಹೇಗಿದೆ? ಸುಮುಖ. ಭಗವಂತನ ಮುಖ ಏನೋ ಚೆನ್ನಾಗಿದೆ. ರಾಮನಾಗ್ ಬಂದಾಗ ಒಳ್ಳೆ ಲಕ್ಷಣ, ಕ್ಷತ್ರಿಯನ ಲಕ್ಷಣ ಎಲ್ಲ ಇತ್ತು ರಾಮನಿಗೆ. ಅದರ ಜೊತೆಗೆ ಕೃಷ್ಣ ಪ್ರಸಾದ, ಯಾವಾಗ್ಲೂ ನಗು ಮುಖನೇ. ಹಾಗಂತ ಕಾಡಿಗೆ ಹೋಗು ತಂದಾಗ ನಗ್ತಾ ಇದ್ನ ರಾಮಚಂದ್ರ, ಅದನ್ನು ಮಂದಹಾಸ ಬೀರ್ತಾ ಆಯ್ತು, ನೀವು ಅಪ್ಪಣೆ ಅಂತ ನಾವು ಒಪ್ಕೊಂಡಂತೆ ರಾಮ. ಹಾಗಾಗಿ ಎಲ್ಲಾ ಸಂದರ್ಭದಲ್ಲೂ ಅದು ಕಷ್ಟ ಆಗ್ಲಿ, ಅದು ಸುಖ ಅಂತೂ ಆದ ಕೇಳೋದೇ ಬೇಡ, ಅಂತೂ ಕಷ್ಟದ ಸಂದರ್ಭದಲ್ಲೂ ರಾಮ ಹಾಗೆ ಇದ್ದ ಅಂತ. ಆದ್ರೆ ಅಳೋದೆಲ್ಲ ಮುಂದೆ ಅಂದ್ರೆ ಅದು ನಾಟಕಕ್ಕೆ ತಾನು ಮಾಡಿದ್ದು ಅಂತ ಆಚಾರ್ಯ ನಿರ್ಣಯ ಕೊಡ್ತಾರೆ ಅದಕ್ಕೆ. ಅಂತೂ ಇಷ್ಟು ಈ ರಾಮನ ಬಗ್ಗೆ ವಿವರಣೆ ಮಾಡ್ತಾ ಹೋದ್ರು. ಈ ರಾಮ ಸಾಕ್ಷಾತ್ ಕಲಯಾ ಕಲೇಶಃ ಅಂತ ಒಂದು ಮಾತು ಬರುತ್ತೆ. ಭಗವಂತನೇ, ವಿಷ್ಣುನೇ ಸಾಕ್ಷಾತ್ ತನ್ನ ಸ್ವರೂಪ ಎತ್ತಿಕೊಂಡು ಇಲ್ಲಿ ಬಂದ ರಾಮನಾಗಿ. ಅಂದ್ರೆ ಸ್ವರೂಪಾವತಾರ, ಸ್ವರೂಪಾಂಶ ಅಂತ ಏನ್ ಹೇಳ್ತೀವಿ ಅಂದ್ರೆ ಮತ್ಸ್ಯ ಕೂರ್ಮ ವರಾಹ, ಆ ಥರನೇ ಈ ಭಗವಂತ ನೇರವಾಗಿ ರಾಮನಾಗಿ ಬಂದ. ಅದು ಪೃಥು ಚಕ್ರವರ್ತಿಯ ಒಳಗಡೆ ಅಥವಾ ರಾಜರಾಜೇಶ್ವರ ರೂಪದಿಂದ ಒಳಗಡೆ ಸೇರ್ಕೊಂಡ್ ಹಾಗೆ ಇನ್ನೊಬ್ರಲ್ಲಿ, ಆ ತರ ಅಲ್ಲ. ರಾಮ ಪರಿಪೂರ್ಣ ಭಗವಂತನ ಅವತಾರನೆ. ಅದನ್ನ ರಾಮ ಒಬ್ಬ ರಾಜ, ಅವನಲ್ಲಿ ದೇವರ ಸನ್ನಿಧಾನ ಜಾಸ್ತಿ ಇತ್ತು ಅಂತ ಹಾಗೂ ವ್ಯಾಖ್ಯಾನ ಮಾಡೋದಲ್ಲ. ರಾಮ ಅಂದ್ರೆ ಸಾಕ್ಷಾತ್ ಭಗವಂತನೇ. ನಮಗ ಅದರಲ್ಲೇನು ವಿಪ್ರತಿಪತ್ತಿನೇ ಇಲ್ಲ, ಅಂದ್ರೆ ಅದ್ ನಾವು ಒಪ್ಪೇ ಹೋಗ್ತೇವೆ, ಅದು ಗೊತ್ತಿರೋ ವಿಷಯ. ಆದ್ರೆ ಈ ಶ್ಲೋಕದಲ್ಲಿ ಕಲೆಯ ಅಂತ ಒಂದು ಕಲೆ ಅಂತ ಹೇಳಿದ್ದಾರೆ. ದೇವರ ಒಂದು ಕಲೆ ಅಂದ್ರೆ ಒಂದು ತುಂಡು, ಒಂದು ಅಂಶ ಅಂತ ಆಗ್ಬಿಡ್ತು. ಆಗ ಇವನು ಸಂಪೂರ್ಣ ಅವತಾರ ಅಲ್ಲ ದೇವ್ರು ಅಂತ ಸಂಶಯ ಬರುತ್ತೆ ಈ ಭಾಗವತದ ಈ ಮಾತನ್ನ ಗಮನಿಸಿದಾಗ. ಅದಕ್ಕೋಸ್ಕರ ಅದನ್ನ ಪೂರ್ಣ ಅವತಾರ ಅಂತ ತಿಳಿಬೇಕು. ಹೇಗೆಂದ್ರೆ ಕೃಷ್ಣ ಭಗವಂತನ ಅವತಾರ ನಿಜ, ಆ ಮೂಲರೂಪಿ ನಾರಾಯಣನ ಒಂದು ಕೇಶ, ಒಂದು ಕೂದಲಿನ ಅವತಾರ, ಒಂದು ಕಲೆ ಅಷ್ಟೇ ಕೃಷ್ಣ. ಆದ್ರೂ ಅದು ಪೂರ್ಣನೆ. ಯಾಕೆ? ದೇವರ ಒಂದೊಂದು ಭಾಗಗಳಿಗೆ, ಕೈಗೆ, ಆ ಕೈಯಲ್ಲಿರೋ ಕೂದ್ಲಾಗ್ಬಹುದು, ಪ್ರತಿಯೊಂದು ಎಲ್ಲದಕ್ಕೂ ಒಂದೇ ಶಕ್ತಿ, ಯಾವುದೇ ವ್ಯತ್ಯಾಸ ಇಲ್ಲ. ಯಾಕೆ ದೇವರಲ್ಲಿ ಭೇದ ಚಿಂತನೆ ಮಾಡಬಾರ್ದು ಪ್ರತಿಯೊಂದು ಅವನ ಭಾಗ ಅಂಗಾಂಗಗಳಿಗೆ ಅಂದ್ರೆ ಅದ್ ಬೇರೆ ಬೇರೆ ಅಲ್ಲ, ಎಲ್ಲ ಒಂದೇ. ಅದು ನಮ್ಗೆ ಎಲ್ಲಿಗೆ ಅರ್ಥ ಆಗತ್ತೆ? ಈ ಕೃಷ್ಣ ರಾಮಾವತಾರದಲ್ಲಿ ಅರ್ಥ ಆಗತ್ತೆ. ಯಾಕೆ ಕೃಷ್ಣ ಒಂದು ಕೂದಲಿನ ಅವತಾರ ಅಂದ್ರೆ ಅಷ್ಟೇನಾ? ಕೃಷ್ಣನ ಶಕ್ತಿನೇ ಇಷ್ಟು ಅಂದ್ರೆ ದೇವ್ರ ಶಕ್ತಿ ಎಷ್ಟು?
ಮೂಲ ರೂಪದ್ದು ಅಂತ ಯೋಚನೆ ಮಾಡೋ ಹಾಗಿಲ್ಲ. ಯಾಕೆಂದ್ರೆ ಕೃಷ್ಣನ ಶಕ್ತಿ ಎಷ್ಟೋ ಅಷ್ಟೇ ಶಕ್ತಿ ಆ ಮೂಲ ರೂಪದಲ್ಲಿರುವಂತಹ ನಾರಾಯಣನಿಗೂ ಅಷ್ಟೇ ಶಕ್ತಿ. ಆದ್ರೆ ನಾರಾಯಣನ ಒಂದು ಕೂದಲಿನ ಅವತಾರ ಕೃಷ್ಣ ಅಂತ ಹೇಳ್ತೀವಿ. ಹಾಗಂತ ಒಂದು ಕೂದಲು ಅಂತಂದ್ರೆ ಏನೋ ಒಂದು ಸ್ವಲ್ಪ ಕಡಿಮೆ ಅನ್ನೋ ಭಾವನೆ ನಮ್ಗೆಲ್ಲೋ ಬಂದ್ಬಿಡುತ್ತೆ. ಆದ್ರೆ ಬರಬಾರ್ದು ಅಂತಲೇ ಮಧ್ವಾಚಾರ್ಯರು ಪದೇ ಪದೇ ಹೇಳೋದು, ಎಲ್ಲ ಅಭೇದ ಐಕ್ಯ ಚಿಂತನೆ ಮಾಡಿ ಅಂತ. ನಾವು ಅಭೇದ ಚಿಂತನೆ ಮಾಡೋದು ಅಂದ್ರೆ ಎರಡು ಒಂದೇ ಒಂದೇ ಅಂತ ಐಕ್ಯೋಪಾಸನೆ ನಾವು ಮಾಡ್ತೀವಿ ದ್ವೈತಿಗಳು. ಯಾವ ಐಕ್ಯೋಪಾಸನೆ ಇಲ್ಲಿ ದೇವರು, ದೇವರ ರೂಪಗಳಿಗೆ, ದೇವರ ಪ್ರತಿಯೊಂದು ಅಂಗಾಂಗಗಳಿಗೆ ಚೂರು ಭೇದ ಇಲ್ಲ, ಎಲ್ಲದಕ್ಕೂ ಸಮಾನವಾದ ಶಕ್ತಿ ಇದೆ. ಆ ಅಂಶವನ್ನು ಇಲ್ಲಿ ಗಮನಿಸ್ಕೊಂಡು ಕಲೆಯ, ಅದರಿಂದ ಭಗವಂತನ ಕಲೆಯಿಂದ ಕಲೇಶ ಬಂದ ಅಂದ್ರೆ ತನ್ನ ಸ್ವರೂಪದಿಂದಲೇ ತಾನು ರಾಮನಾಗಿ ಬಂದಿದ್ದಾನೆ. ಯಾಕೆ ಇವನು ಕಲೇಶ ಅಂತ ಹೇಳ್ತಾರೆ. ರಾವಣನ್ನ ಸಂಹಾರ ಮಾಡ್ಲಿಕ್ಕೆ ಇವನಿಗೆ ಶಕ್ತಿ ಇದೆ. ಯಾಕೆ ಇವನು ಕಲೇಶ. ಕಲೇಶ ಅಂದ್ರೆ ಏನರ್ಥ? ಕಲೆಗಳಿಗೆ ಸ್ವಾಮಿ. ಈಗ ಚಂದ್ರನ ಕಲೆಯನ್ನ ನೋಡ್ತೀವಿ, ಚಂದ್ರನಲ್ಲಿ ಕಪ್ಪು ಕಲೆ ಇದೆ. ಆತರ ಇಲ್ಲೇನು ಕಲೆ ಅಂದ್ರೆ, ಇದು ಕಲೆ ಅಂದ್ರೆ ಆ ಕಲೆ ಅಲ್ಲ. ಈ ಕಲೆ ಅಂದ್ರೆ ಏನು? ಒಟ್ಟು ಅನೇಕ ಕಲೆಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಇಲ್ಲಿ ಕೇವಲ ಈ ಉಪನಿಷತ್ತಿನಲ್ಲಿ ಬರುವಂತಹ ವಿಷಯ ಇದು ಮುಂದಕ್ಕೂ ಬರುತ್ತೆ. ಇಲ್ಲಿ ಪ್ರಸ್ತುತ ಪ್ರಾಣಾತ್ ಶ್ರದ್ಧಾ ಖಂ ವಾಯು ಅಂತ ಹೆಸರನ್ನ ಹೇಳ್ತಾ ಹೋಗ್ತಾರೆ. ಅದು 16 ಕಲೆಗಳು ಅಂತ ವರ್ಣಿಸ್ತಾ ಹೋಗ್ತಾರೆ. 16ಕ್ಕಿಂತಲೂ ಹೆಚ್ಚು ಕಲೆಗಳಿದೆ. ಒಟ್ಟು ಈ ದೇವತಾ ತಾರತಮ್ಯ, ದೇವತೆಗಳು ಎಷ್ಟೆಷ್ಟು ಜನ ಬರ್ತಾರೋ ಅಂತ ಎಲ್ಲಾ ದೇವತೆಗಳಿಗಿಂತಲೂ ಕೂಡ ಉತ್ತಮ ಈ ರಾಮ ಅಂತ ತಿಳಿಸ್ಬೇಕಾಗಿದೆ. ಅಂದ್ರೆ ಒಂದು ದೇವರು ಅಂತ ತಿಳಿಸ್ಬೇಕು. ಅದಕ್ಕೆ ಇವ್ರೇನ್ ಮಾಡಿದ್ರು, ಇವ್ರ ಹೆಸರೆಲ್ಲ ನಾವು ತಿಳ್ಕೊಬೇಕು. ಇದನ್ನೆಲ್ಲ ನಮ್ಗೆ ಈ ಟಿಪ್ಪಣಿಗಳಲ್ಲಿ ಸೂಕ್ಷ್ಮವಾಗಿ ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ PDF ನಲ್ಲಿ ನೋಡ್ಬೋದು ನೀವು, ಆ ಪೇಜ್ ಅಲ್ಲಿ ಪೂರ್ತಿ ಕೊಟ್ಟಿದ್ದಾರೆ. ಪ್ರಾಣ, ಶ್ರದ್ಧಾ, ಆಕಾಶ, ವಾಯು, ತೇಜ, ಜಲ, ಪೃಥ್ವಿ, ಇಂದ್ರಿಯಗಳು, ಮನಸ್ಸು, ಅನ್ನ, ವೀರ್ಯ, ತಪಸ್ಸು, ಮಂತ್ರ, ಕರ್ಮ, ಇಂದ್ರಿಯ ಗೋಲಕಗಳು, ಮತ್ತೆ ನಾಮ ಅಂತ ಹೇಳ್ತಾರೆ. ಈ ರೀತಿ ಇಷ್ಟೆಲ್ಲ ಇದೆಯಲ್ಲ ಪಟ್ಟಿ ಮಾಡಿದ್ರಲ್ಲ, ಇದೆಲ್ಲದಕ್ಕಿಂತಲೂ ಭಗವಂತ ಉತ್ತಮ. ಅಂದ್ರೆ ಈಗ ಪ್ರಾಣಕ್ಕೆ ಅಭಿಮಾನಿ ದೇವತೆ, ಶ್ರದ್ಧಾಕ್ಕೆ ಅಭಿಮಾನಿ ದೇವತೆ, ಆಕಾಶಕ್ಕೆ ಅಭಿಮಾನಿ ದೇವತೆ, ಪ್ರತಿಯೊಂದು ವಸ್ತುಗಳ ಅಭಿಮಾನಿ ದೇವತೆಗಳು ಯಾರಿದ್ದಾರೆ ಅವರಲ್ಲಿ ತಾರತಮ್ಯ, ಒಂದಕ್ಕಿಂತ ಒಂದು ಶ್ರೇಷ್ಠ, ಒಂದಕ್ಕಿಂತ ಒಂದು ಶ್ರೇಷ್ಠ ಇರುತ್ತೆ. ಆ ಎಲ್ಲಾ ದೇವತೆಗಳನ್ನು ಸೇರಿಸಿ ದೇವರು ಮೇಲಕ್ಕಿದ್ದಾನೆ ಅಂದ್ರೆ ಇವನು ಸರ್ವೋತ್ತಮ. ಹಾಗಾದ್ರೆ ಆ ದೇವರೇ ಈ ರಾಮ ಅಂದಾಗ ಮುಗೀತಲ್ಲ. ಹಾಗಾದ್ರೆ ರಾಮ ಅವನು ಸಾಕ್ಷಾತ್ ಪರಮಾತ್ಮನ ಅವತಾರ. ಅದರಲ್ಲಿ ಮಧ್ವಾಚಾರ್ಯರು ಎಷ್ಟು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ಅಂದ್ರೆ ಕಲೇಶ ಅನ್ನೋ ಶಬ್ದಕ್ಕೆ ಮಾತ್ರ ಅರ್ಥ ಬರೀತಾರೆ. ಯಾಕೆ ಮಿಕ್ಕಿದ ಶಬ್ದ ಎಲ್ಲ ಅರ್ಥ ಆಗ್ಬಿಡತ್ತೆ ಈ ಭಾಗವತದಲ್ಲಿ. ಅರ್ಥ ಆಗದೆ ಇರೋ ಶಬ್ದ ಅದು ಒಂದೇ, ಕಲೇಶ ಅಂದ್ರೆ. ಅದಕ್ಕೆ ವಿವರಣೆ ಕೊಟ್ರು ತಮ್ಮ ಭಾಗವತ ತಾತ್ಪರ್ಯದಲ್ಲಿ, ಪ್ರಾಣಾದಿ ಕಲೇಶ ಅಷ್ಟೇ, ಪ್ರಾಣಾದಿ ಕಲೆಗಳಿಗೆ ಈಶ ಈ ರಾಮಚಂದ್ರ ಅಂತ ಇಷ್ಟ ಅರ್ಥವನ್ನ ಬಿಡಿಸಿದ್ದಾರೆ. ಇನ್ನು ಪೂರ್ಣ ಇದೊಂದು ಶಬ್ದ ಬಂತಲ್ಲಿ, ಕೃಷ್ಣ ಪ್ರಸಾದ ಸುಮುಖ. ದೇವರ ಮುಖ ಯಾವಾಗಲೂ ಚೆನ್ನಾಗಿ ಲಕ್ಷಣವಾಗಿರುತ್ತೆ, ಯಾವಾಗಲೂ ನಗ್ತಾ ನಗ್ತಾ ಇರುತ್ತೆ, ಪೂರ್ಣ ಅನುಗ್ರಹ ಮಾಡುವಂತ ಮುಖ ಒಂದು ಅಂತ. ಆದ್ರೆ ಇದು ನೋಡಿದವ್ರು ಯಾರಿದು? ಈಗ ನಾವ್ ಅಂಥ ಪೂರ್ಣ ಅನುಗ್ರಹ ಪಡೆಯಲು ನಮ್ಗೆ ಯೋಗ್ಯತೆನೂ ಇಲ್ಲ. ಈಗ ದೇವರು ಪೂರ್ತಿ ಬ್ರಹ್ಮದೇವರನ್ನ ನೋಡಿದಾಗ ಹೇಗ್ ನಗ್ತಾನಲ್ಲ, ಆ ತರ ನಮ್ ನೋಡ್ ನಗಲ್ಲ. ನಮ್ ನೋಡ್ ನಗಬಹುದು, ಚಿಕ್ಕದಾಗ್ ನಗ್ಬಹುದು. ಆದ್ರೆ ಬ್ರಹ್ಮದೇವರನ್ನ ನೋಡಿ ಯಾವ ರೀತಿ ಭಗವಂತ ತಾನು ತನ್ನ ಮುಖ ಪ್ರಸನ್ನತೆ, ಸಂತೋಷವನ್ನು ವ್ಯಕ್ತಪಡಿಸ್ತಾನೋ ಹಾಗೆ ಎಲ್ರ ಮುಂದೆ ಅವ್ನು ತೋರ್ಸಲ್ಲ. ಯಾಕೆ? ಅಷ್ಟೊಂದು ಯೋಗ್ಯತೆ ನಮ್ಮಲ್ಲಿ ಇರಲ್ಲ. ಬ್ರಹ್ಮದೇವರು ಎಷ್ಟು ಫಲ ಪಡಿಬೇಕು ಅವ್ರ ಯೋಗ್ಯತೆಗೆ, ಆ ರೀತಿ ಅವ್ನು ನಗ್ತಾನೆ ಅವ್ರನ್ನ ನೋಡಿದಾಗ. ಆದ್ರೆ ನಮ್ಮ ಮನುಷ್ಯರನ್ನ ನೋಡ್ಬೇಕಾದ್ರೆ ಭಗವಂತ ಆ ತರ ನಗಲ್ವಂತೆ. ಬ್ರಹ್ಮದೇವ್ರ ಮುಂದೆ ಹೇಗ್ ನಗ್ತಾನೋ ಹಾಗ್ ನಗಲ್ಲ. ಯಾಕೆ? ನಮ್ಮ ಪಾತ್ರೆ ತುಂಬಾ ಚಿಕ್ಕದು, ಮನುಷ್ಯರದು ಯೋಗ್ಯತೆ ಚಿಕ್ಕದು. ಅದನ್ನ ಎಷ್ಟು ಬೇಕೋ ಅಷ್ಟೇ ನಗ್ತಾನೆ, ಜಾಸ್ತಿ ಇದಲ್ಲ ಕೊಡಲ್ಲ. ಹೇಗ ಸುಧಾಮನಿಗೆ ಕೃಷ್ಣ ಜಾಸ್ತಿ ಅವಲಕ್ಕಿಯನ್ನು ಕೊಡ್ಲಿಲ್ಲ, ಒಂದು ಮುಷ್ಟಿ ಅಂತ ಹೇಳ್ತಾರೆ ಅಷ್ಟೇ. ಯಾಕೆ? ಇನ್ನೊಂದು ಮುಷ್ಟಿ ಕೊಟ್ಟ ಅವನು ಅಷ್ಟೇ ಅವನ ಯೋಗ್ಯತೆ, ಜಾಸ್ತಿ ಫಲ ಸಿಕ್ಬಿಡತ್ತೆ ಅಷ್ಟೇ. ಯೋಗ್ಯತೆ ಎಷ್ಟೋ ಅಷ್ಟೇ ಸಿಗೋದು. ಆ ಥರನೇ ಇಲ್ಲಿ ಅರ್ಥ ಮಾಡ್ಬೇಕಾದ್ರೆ ಕೃಷ್ಣ ಪೂರ್ಣವಾದ ಒಳ್ಳೆ ನಗುಮುಖ ತೋರಿಸಿದ್ ಯಾರಿಗ? ಹಾಗಾದ್ರೆ ಬ್ರಹ್ಮಾದಿ ದೇವತೆಗಳಿಗೆ ಅಂತ ಅರ್ಥ ಮಾಡ್ಬೇಕಂತ ಇದನ್ನ ಯಾದುಪತ್ಯ ಟಿಪ್ಪಣಿಯಲ್ಲಿ ವಿವರಿಸಿದ್ದಾರೆ ಈ ಭಾಗವನ್ನ. ಹಾಗಾದ್ರೆ ಯಾದುಪತ್ಯ ಟಿಪ್ಪಣಿ ಪ್ರಕಾರ ಸರಿಯಾಗೇ ಇದೆ. ಯಾಕೆ? ಬ್ರಹ್ಮದೇವರು ಭಗವಂತನ ಸ್ತೋತ್ರ ಮಾಡ್ತಾ ಇದಾರೆ, ದೇವ್ರು ಹೇಗಿದ್ದಾನೆ ಅಂತ ಅವರು ನೋಡ್ತಾ ಇರೋ ರಾಮಚಂದ್ರ, ಅವ್ರು ನೋಡ್ತಾ ಇರೋಂತಹ ದೇವ್ರು. ಹಾಗಾಗಿ ಅವ್ರು ನೋಡ್ಬೇಕಾದ್ರೆ ಅಂತ ಮುಖ ಖಂಡಿತ ಇದ್ದೇ ಇರುತ್ತೆ. ಪೂರ್ಣವಾದ ನಗು ಮುಖದ ಭಗವಂತನನ್ನ ನೋಡಿ ಈ ಮಾತನ್ನ ಹೇಳ್ತಾ ಇದ್ದಾರೆ. ಇಷ್ಟಾಗಿ ಇಲ್ಲಿ PDF ಇಲ್ಲಿ ಪ್ರಶ್ನೋಪನಿಷತ್ ಅಂತ ಕೊಟ್ಟು ಆ ಉಪನಿಷತ್ತಿನ ಮಾತನ್ನು ಕೊಟ್ಟಿದ್ದಾರೆ. ಅದನ್ನ ನೀವು ಗಮನಿಸ್ಬೋದು. ಸಪ್ರಾಣ ಮಸೃಜತ ಪ್ರಾಣಾತ್ ಶ್ರದ್ಧಾಂ ಖಂ ವಾಯುರ್ ಜ್ಯೋತಿರಾಪ ಪೃಥಿವಿ ಇಂದ್ರಿಯಂ ಮನಃ
ಅನ್ನಂ ಅನ್ನಾದ್ವೀರ್ಯಂ ತಪೋ ಮಂತ್ರ ಕರ್ಮ ಲೋಕಾಹ ಲೋಕೇಶು ನಾಮಚ ಅಂತ ಪ್ರಶ್ನೋಪನಿಷತ್ತಿನ ಸಂಪೂರ್ಣ ಮಾತನ್ನು ಕೊಟ್ಟಿದ್ದಾರೆ. ಅದೇ ಈ ಕಲೆಗಳು ಯಾವ್ದು ಅಂತ ಅಲ್ಲಿ ತಿಳಿಸಿರೋದು. ಇನ್ನು ಮುಂದಕ್ಕೆ ಹೋಗೋಣ. 24ನೆಯ ಶ್ಲೋಕ. ಯಸ್ಮಾದಾತ್ ಉದದಿರೂಢ ಭಯಾಂಗವೇಪೋ ಮಾರ್ಗಂ ಸಪತ್ತಿ ಅರಿಪುರಂ ಹರವದ್ದಿಧಕ್ಷೋ ದೂರೇ ಸಹನ್ ಮಥಿತರೋಷ ಸುಶೋಷ ದೃಷ್ಟ್ಯಾ ತಾತಪ್ಯಮಾನಂ. ಅಲ್ಲಿ ತಾತಪ್ಯಮಾನ ಅಂತಾನೆ ಬಿಡಿಸ್ಕೊಳ್ಳಿ, ತಾತಪ್ಯಮಾನಂ ಅಂತ ಬೇಡ. ತಾತಪ್ಯಮಾನ ಮಕರೋ ರಗನಕ್ರ ಚಕ್ರ. ಇದು ಮುಂದಿನ ಪ್ರಸಂಗ. ಮೊದಲನೇ ಶ್ಲೋಕದಲ್ಲಿ ಬ್ರಹ್ಮದೇವರು ಈಗಾಗಲೇ ವರ್ಣಿಸಿದ್ರು ರಾಮಾಯಣದ ಸಾರವನ್ನ. ತನ್ನ ತಂದೆಯ ಅಪ್ಪಣೆಯ ಪ್ರಕಾರ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತೆಯರ ಜೊತೆ ಕಾಡಿಗೆ ಹೋದ. ನಂತರ ಅದು ಮುಂದೆ ಹೋಗಿ ರಾವಣನ ಸಂಹಾರ ತನಕ ಬಂತು. ಇಷ್ಟ ಶಕ್ತಿ ಹೇಗ್ ಬಂತು ರಾಮನಿಗೆ ಅನ್ಲಿಕ್ಕೆ ದೇವರ ಸಾಕ್ಷಾತ್ ಅವತಾರ ಅಂತ ಇಷ್ಟ ಹೇಳಿದ್ರು ಹಿಂದಿನ ಶ್ಲೋಕದಲ್ಲಿ. ಇದಾದ್ಮೇಲೆ ಮಧ್ಯಕ್ಕೆ ಅವನು ಸೇತುವೆ ಕಟ್ಟಿದ ಪ್ರಸಂಗ ಏನಿದೆಯಲ್ಲ ಅದನ್ನು ವರ್ಣಿಸ್ತಾರೆ. ಅದು ನಿಜವಾಗ್ಲೂ ಮುಖ್ಯ. ಅವನು ಸಮುದ್ರನ ಹತ್ರ ಬರ್ತಾನೆ ರಾಮ. ಅವನು ನೋಡಿದ್ರೆ 3 ದಿವಸ ಆದ್ರೂ ಕೂಡ ಏನಿಲ್ಲ, ಅಲ್ಲಿ ದರ್ಭಶಯನಾಗ್ತಾನೆ, ದರ್ಭೆ ಮೇಲೆ ಮಲ್ಕೊಳ್ತಾನೆ ಪರಮಾತ್ಮ. ಈ ಪ್ರಸಂಗ ಏನಿದೆಯಲ್ಲ ಅದನ್ನ ವರ್ಣಿಸ್ತಾ ಹೋಗ್ತಾರೆ. ಅದು ಒಂದೇನಂದ್ರೆ ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ ಅಂತ. ಈ ಬ್ರಹ್ಮಹತ್ಯೆಯನ್ನ ದಾಟ್ಬಿಡ್ತಾನಂತೆ ಮನುಷ್ಯ. ದೊಡ್ಡ ಪಾಪ, ಬ್ರಹ್ಮಹತ್ಯೆ ಸಮಾನವಾದ ಪಾಪನೇ ಸಿಗಲ್ವಂತೆ, ಅಷ್ಟು ದೊಡ್ಡ ಪಾಪ. ಮಹಾಪಾತಕಗಳಲ್ಲಿ ಮೊದಲನೇದಾಗಿ ಪರಿಗಣನೆ ಮಾಡ್ತಾರೆ. ತುಂಬಾ ದೊಡ್ಡ ದೊಡ್ಡ ಪಾತಕಗಳಲ್ಲಿ ತಪ್ಪು ಇದು ಕರ್ಮಗಳಿಂದ ಏನೇನಾಗತ್ತೆ ಅಂಥ ಕರ್ಮಗಳಲ್ಲಿ ಇದನ್ನ ಪರಿಗಣನೆ ಮಾಡ್ತಾರೆ. ಬ್ರಹ್ಮಹತ್ಯೆ ದೊಡ್ಡ ತಪ್ಪು ಅಂತ. ಅದರಲ್ಲಿ ಬ್ರಹ್ಮಹತ್ಯೆ ಪರಿಹಾರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನಿಲ್ಲ, ಸೇತುವೆ ದರ್ಶನ ಮಾಡಿದ್ರೆ ಸಾಕು. ದರ್ಶನ ಮಾಡಿದ ಕೂಡ್ಲೆ ಪಾಪ ಹೋಗತ್ತೆ ಅಂತ. ಅದು ಎಲ್ಲೂ ಹಾಗೆ ಸಿಗಲ್ಲ. ಎಲ್ಲಾ ಕಡೆ ಪಾಪ ಹೋಗ್ಬೇಕು ಅಂದ್ರೆ ಕೂಡ್ಲೆ ಹೋಗಲ್ಲ, ಅದಕ್ಕೊಂದ್ ಸ್ವಲ್ಪ ಟೈಮ್ ಬೇಕಾಗತ್ತೆ. ಆದ್ರೆ ಸೇತುವೆ ದರ್ಶನ ಮಾಡಿದವರು ಮಾತ್ರ ಬ್ರಹ್ಮಹತ್ಯೆ ಕೂಡ್ಲೆ ಪರಿಹಾರ ಆಗತ್ತೆ ಅಂತ ಇದೆ ಶಾಸ್ತ್ರದಲ್ಲಿ. ಅಷ್ಟು ಉತ್ತಮ. ಆ ಸೇತುವೆ ಸ್ಮರಣೆ ಮಾಡಿದ್ರು ಅಷ್ಟೇ. ಸೇತುಂ ದೃಷ್ಟ ಅಂದ್ರೆ ಸೇತುವೆನ ಸ್ಮರಣೆ ಮಾಡಿದ್ದಕ್ಕೂ ಅಷ್ಟು ಪುಣ್ಯ ಇದೆ ಅಂತ. ಆ ನಿಟ್ಟಿನಲ್ಲಿ ಸೇತುವೆ ನಿರ್ಮಾಣ ಮಾಡ್ಬೇಕು ಅನ್ನೋ ಪ್ರಸಂಗ ಇದೆ. ಆಗ ರಾಮನ ಒಂದು ಪರಾಕ್ರಮ ತೋರಿಸ್ತಾರೆ. ಅವನ ಕಣ್ಣು, ಅವನ ಕೋಪ ಬಂದಿದ್ದಕ್ಕೆ, ಅವನ ಕೋಪ ಇದ್ದದ್ದಕ್ಕೆ ರಾಮನಿಗೆ ಏನೇನ್ ಆಯ್ತು ಅಂತ ವರ್ಣಿಸ್ತಾರೆ. ಅದರಿಂದಲೇ ಗೊತ್ತಾಗತ್ತೆ ಭಗವಂತನಿಗೆ ಎಷ್ಟು ಶಕ್ತಿ ಇದೆ. ಅವನೇನಾದ್ರೂ ಚೂರು ಕೋಪಾಗ್ನಿಯನ್ನ ಸೃಷ್ಟಿ ಮಾಡಿದ್ರೆ ಇಡೀ ಜಗತ್ತೇ ಪ್ರಳಯ ಆಗ್ಬಿಡುತ್ತೆ, ಅಷ್ಟು ಶಕ್ತಿ ಇದೆ ಅವನಿಗೆ. ಇದು ನಖಸ್ತುತಿಯಲ್ಲಿ ಮಧ್ವಾಚಾರ್ಯರು ತಾವು ಭಗವಂತನ ವರ್ಣನೆ ಮಾಡೋ ತರ ಇದೆ. ನರಸಿಂಹನ ವರ್ಣನೆ ಹೇಗ್ ಮಾಡ್ತಾರಲ್ಲ ಹಾಗೆ ಸ್ವಲ್ಪ. ಯಸ್ಮಾ ಅದಾತ್ ಅಂತ ಹೇಳ್ತಾರೆ. ಭಗವಂತ ಏನ್ ಮಾಡ್ದ? ಏನಿಲ್ಲ, ಸಮುದ್ರರಾಜನ ಹತ್ರ ಹೋಗಿ ಮಲ್ಕೊಂಡಿದ್ದಲ್ಲ, ಆಮೇಲೆ ದಾರಿಯನ್ನ ಕೊಟ್ಟ. ಸಮುದ್ರ ಮಾರ್ಗಮದ ದಾರಿಯನ್ನ ಕೊಟ್ಟ. ಆ ಕೊಡ್ಬೇಕಾದ್ರೆ ಸಮುದ್ರ ಹೇಗಿದ್ದ? ಸಮುದ್ರ ರಾಜ ತಾನು ತನ್ನ ವೇಷದಿಂದನೇ ಬಂದ. ಸಮುದ್ರ ರಾಜ ತಾನು ವರುಣ, ತಾನು ತನ್ನ ವೇಷ ತೊಟ್ಕೊಂಡ್ ಬಂದ. ಅವನ್ ನೋಡಿದ್ರೆ ಭಯ ಎತ್ತರದಲ್ಲಿದೆ. ಭಯ ಸಿಕ್ಕಾಬಟ್ಟೆ ಭಯ ಆಗೋಗಿದೆ ಅವನಿಗೆ. ಆ ಭಯ ಹೇಗೆ ಕಾಣಿಸತ್ತ? ಭಯ ಅಂದ್ರೆ ಕಾಣಿಸ್ತಾ ಇದೆ. ಯಾವಾಗ ದೇಹದಲ್ಲಿ ನಡಕ ಶುರುವಾಗತ್ತೋ ಆಗ ಗೊತ್ತಾಗತ್ತೆ ತುಂಬಾ ಭಯ ಆಗಿದೆ ಅಂತ. ರಾಮನನ್ ಕಾಯಿಸ್ದ ಸಮುದ್ರ ರಾಜ. ಬಂದ, ಎದ್ದು ಬಂದು ಕೂಡಲೇ ಅದು ಗಡಗಡಗಡ ನಡಕ್ತಾ ಇದ್ದಾನಂತೆ. ಈ ನಡಗ್ಲಿಕ್ಕೆ ಏನ್ ಕಾರಣ ಅಂದ್ರೆ, ಯಾವಾಗ ಈ ರಾಮ ತಾನು ಸಮುದ್ರದ ಕಡೆ ನೋಡಿದ, ತನ್ನ ಕಣ್ಣಿನ ದೃಷ್ಟಿಯನ್ನ ತಾನು ಹಾಯಿಸ್ದ, ಆ ದೃಷ್ಟಿ ನೋಡಿದ್ದಕ್ಕೆ ಅಲ್ಲಿ ಒಳಗಡೆ ಯಾವ್ಯಾವ ಪ್ರಾಣಿಗಳಿತ್ತಲ್ಲ, ಮಕರ, ಊರಗ, ನಕ್ರ, ಚಕ್ರ ಶಬ್ದ ಹಾಕಿದ್ದಾರೆ. ಮಕರೋರಗ,
ನಕ್ರ ಚಕ್ರ. ಮಕರ ಅಂದ್ರೆ ಮೊಸಳೆ ಅಂತ ಅರ್ಥ. ಇನ್ನು ಉರಗ ಅಂದ್ರೆ ಸರ್ಪ. ಇನ್ನು ನಕ್ರ ಅಂತ ಅಂದ್ರೆ ಜಲಚರ ಪ್ರಾಣಿಗಳು ಅಂತ. ಈ ರೀತಿ ನಮಗೆ ಅರ್ಥ ತೋರುತ್ತೆ ಮೇಲ್ನೋಟಕ್ಕೆ. ಅದರಲ್ಲಿ ಮಕರ ಅನ್ನೋದಕ್ಕೆ ಇಲ್ಲಿ ಆಮೆ ಅಂತ ಅರ್ಥವನ್ನ ಮಾಡಿದ್ದಾರೆ. ಮಕರ ಅನ್ನೋದಕ್ಕೆ ಇಲ್ಲಿ ಏನಂದ್ರೆ ಮಕರ ಅನ್ನೋ ಶಬ್ದಕ್ಕೆ ಜಲಚರ ಪ್ರಾಣಿಗಳು ಅಂತ ಅರ್ಥ. ಅದನ್ನ ಮೊಸಳೆಗೆ ಜಾಸ್ತಿ ಮಕರ ಅಂತ ಬಳಸೋದು. ಅದು ಮಕರ ಅಂದ್ರೆ ಮೊಸಳೆ ಅಂತ ಇಟ್ಕೊಳ್ಳೋಣ. ಉರಗ ಅಂದ್ರೆ ಸರ್ಪಗಳು. ನಕ್ರ ಅಂದ್ರೆ ಮಿಕ್ಕಿದ ಯಾವ ಯಾವ ಪ್ರಾಣಿಗಳಿದೆಯೋ ಅದೆಲ್ಲ. ಅದೆಲ್ಲ ಅದರ ಗುಂಪು. ಚಕ್ರ ಅಂದ್ರೆ ಅದರ ಗುಂಪು. ಆ ಗುಂಪಿನ ಪ್ರಾಣಿಗಳ ಗುಂಪೆಲ್ಲ ನಡುಗ್ತಾ ಇದೆಯಂತೆ. ಸಿಕ್ಕಾಬಿಟ್ಟೆ ಭಯ ಆಗೋಗಿದೆಯಂತೆ. ಅದಕ್ಕೆ ತಾತಪ್ಯಮಾನ, ತುಂಬಾ ಬೆಂದು ಹೋಗ್ಬಿಟ್ಟಿದೆ ಅಂತ ಆ ಪ್ರಾಣಿಗಳೆಲ್ಲ. ಏನಿಲ್ಲ, ಕೇವಲ ಇವನು ತನ್ನ ಕಣ್ಣಿನ ದೃಷ್ಟಿಯನ್ನ ಆ ಕಡೆ ಸಮುದ್ರದ ಕಡೆ ಹಾಯಿಸಿದ್ದಕ್ಕಷ್ಟೇ. ಆ ಸಮುದ್ರದ ಒಳಗಡೆ ಇರೋ ಯಾವ ಪ್ರಾಣಿಗಳಿಗೂ ಆಗ್ತಾ ಇಲ್ಲ. ಅದು ಮೇಲ್ ಬರ್ತಾ ಇದೆ. ಅದಕ್ಕೆ ತಡಿಲಿಕ್ಕೆ ಆಗ್ತಾ ಇಲ್ಲ, ಒಳಗಡೆ ಇರ್ಲಿಕ್ಕೆ. ಸಮುದ್ರ ರಾಜನ ಪರಿಸ್ಥಿತಿನೂ ಹಾಗೆ. ತಾನು ಊಢ ಭಯಾಂಗ ವೇಪ, ತನ್ನ ಅಂಗ ವೇಪನ ನಡುಗ್ತಾ ಇದೆ. ವೇಪತುಷ್ಟ ಶರೀರಮೆ ಅಂತ ಅರ್ಜುನ ಹೇಳೋತಾರ. ವೇಪ ಅಂದ್ರೇನು? ವೇಪನ ಅಂದ್ರೆ ನಡಗೋದು ಅಂತ ಅರ್ಥ. ಹಾಗೆ ಇವನ ಶರೀರವು ಕೂಡ ನಡುಗ್ತಾ ಇದೆ. ಭಯ ಬೇರೆ ಚೆನ್ನಾಗಿ ಬಂದಿದೆ. ಅಂತ ಸಮುದ್ರ ಹೇಗೆ ಕಾಣ್ತಾ ಇದ್ದಾನೆ ರಾಮನನ್ನ ಅಂದ್ರೆ, ಈಗ ಬ್ರಹ್ಮದೇವರು ಒಂದ್ ರೀತಿ ರಾಮನನ್ನ ನೋಡಿದ್ರು, ನಗುಮುಖದ ರಾಮನನ್ನ ನೋಡಿದ್ರು. ತುಂಬಾ ನಗುಮುಖದ ರಾಮ, ಅದು ಅವ್ರಿಗೆ ಮಾತ್ರ ಕಾಣಿಸೋದು. ಆದ್ರೆ ಅದೇ ಸಮುದ್ರ ರಾಜನ ಸ್ಥಿತಿ ಹೇಗಿತ್ತು ಅಂದ್ರೆ, ಕೋಪ ಬಂದಿರೋ ರಾಮಚಂದ್ರನನ್ನು ನೋಡಿದ್ದಾರೆ. ಅಂದ್ರೆ ದೇವರು ಕೋಪ ಮಾಡ್ಕೊಂಡಿರೋ ರೂಪಗಳು ಇದೆ, ಅದು ರಾಮನ ರೂಪ ಇದೆ. ಹಾಗೆ ಅತ್ಯಂತ ನಗುಮುಖದ ರಾಮನ ರೂಪನೂ ಇದೆ. ಎರಡು ತರ ರಾಮನ ರೂಪ. ಆ ಎರಡನೇ ರೂಪದ ವರ್ಣನೆಯನ್ನ ಈಗ ಮಾಡ್ತಾ ಇದ್ದಾರೆ. ಅದು ಹರವತ್ ದಿಧಕ್ಷೋಹ ಹರಿಪುರಂ. ಅದು ರಾವಣನನ್ನ ಸುಡ್ಬೇಕು, ರಾವಣನ ಪಟ್ಟಣ ಸುಡ್ಬೇಕು, ಲಂಕೆಯನ್ನ ಸುಟ್ಟು ಹಾಕ್ಬೇಕು ಅಂತ ಹೋಗ್ತಾ ಇದ್ದಾನೆ. ಮಧ್ಯಕ್ಕೆ ಇವನ್ ವಿಘ್ನ ಮಾಡೋ ತರ ಬಂದ. ಇದು ಹೇಗೆ ಅಂದ್ರೆ, ರುದ್ರದೇವರು ತಾವು ತ್ರಿಪುರಾಸುರನ ಸಂಹಾರ ಮಾಡ್ಲಿಕ್ಕೆ ಹೊರಟಾಗ ಅವರ ಮುಖದ ಭಾವನೆ ಹೇಗಿತ್ತಲ್ಲ, ಕೆಂಡಾಮಂಡಲ ಆಗ್ಬಿಟ್ಟಿತ್ತು ರುದ್ರದೇವರು. ಆ ತರ ದೇವರು ಹೀಗಿದ್ದ ಅಂತ ವರ್ಣಿಸ್ತಾರೆ. ಸಾಮಾನ್ಯವಾಗಿ ರುದ್ರದೇವರಿಗೆ ಕೋಪ ಬರೋದು ಜಾಸ್ತಿ. ಕ್ರೋಧವನ್ನ ನಿಗ್ರಹ ಮಾಡ್ಲಿಲ್ಲ ರುದ್ರದೇವರು ಅಂತ. ಯಾಕಂದ್ರೆ ಅವರು ಮನ್ಮಥರನ್ನ ಸುಟ್ಟಾಕ್ಬಿಟ್ರಲ್ಲ. ಅದನ್ನ ಹಿಂದನೂ ಕೂಡ ಭಾಗವತದ ಪದ್ಯದಲ್ಲಿ ಬಂತು. ಕ್ರೋಧವನ್ನ ಗೆದ್ದವರೇ ನಿಜವಾಗಿ ತುಂಬಾ ಉತ್ತಮರು ಅಂತ. ದೇವರು ಕ್ರೋಧವನ್ನ ಗೆದ್ದಿದ್ದಾನೆ, ಆದ್ರೆ ರುದ್ರದೇವರು ಗೆದ್ದಿಲ್ಲ ಅನ್ಬಂತು. ಆದ್ರೆ ತಕ್ಷಣ ನಮಗೆ ದೇವರೇ ಕೋಪ ಮಾಡ್ಕೊಂಡಿದ್ದನ್ನು ತೋರಿಸ್ತಾ ಇದ್ದಾರೆ. ರುದ್ರದೇವರಂತೆ ಕೋಪ ಮಾಡ್ಕೊಂಡು ತ್ರಿಪುರಾಸುರನ ಸಂಹಾರಕ್ಕೆ ಹೋದಾಗ ಹೇಗಿದ್ರು ರುದ್ರದೇವರು, ಆ ರೀತಿ ಕಲ್ಪನೆ ಮಾಡ್ಕೊಳ್ಳಿ. ರಾವಣನ ಸಂಹಾರಕ್ಕೆ ಹೊರಟಾಗ ರಾಮಚಂದ್ರ ಹಾಗೆ ಇದ್ದ. ದಿಧಕ್ಷೋಹ, ಸುಟ್ಟಾಕ್ಬಿಡ್ತೀನಿ ಅಂತ ಹೋಗ್ತಾ ಇದ್ದಾನೆ. ಆದ್ರೆ ಸಮುದ್ರ ರಾಜ ಮಧ್ಯಕ್ಕೆ ತಾನು ಸ್ವಲ್ಪ ವಿಘ್ನ ಮಾಡಿದ. ಆದ್ರೆ ಆಮೇಲೆ ಅಷ್ಟೇ ಭಯದಿಂದ ಬಂದು ತಾನೆಲ್ಲ ಉಪಚಾರ ಮಾಡಿದ್ದನ್ನ ಕೇಳ್ತೀವಿ ನಾವು. ತಕ್ಷಣದಲ್ಲೇ ಯಾವಾಗ ರಾಮಚಂದ್ರ ಸುಡಬೇಕು ಅಂತ ಹೊರಟನೋ ತಕ್ಷಣ ಆಗ ಗೊತ್ತಾಯ್ತು ನನ್ನ ಪರಿಸ್ಥಿತಿ ಇನ್ನ ಮುಕ್ತಾಯ ಆಗ್ಬಿಡತ್ತೆ ಅಂತ ಹೇಳಿ ಬೇಗ ಓಡ್ ಬಂದು ತಾನು ಉಪಚಾರವನ್ನ ರಾಮಚಂದ್ರನಿಗೆ ಮಾಡ್ತಾನೆ ಅಂತ. ಅಂದ್ರೆ ಇಲ್ಲಿ ಹೇಳೋ ಉದ್ದೇಶ ಇಷ್ಟಿತ್ತು, ಒಳ್ಳೆಯವರಿಗೆ ಒಳ್ಳೆಯದನ್ನ ಮಾಡ್ತಾನೆ, ಸ್ವಲ್ಪ ಆಚೆ ಈಚೆ ಇದ್ದವ್ರಿಗೆ ಬುದ್ಧಿನ ಕಲಿಸ್ತಾನಲ್ಲ, ಆ ಬುದ್ಧಿ ಕಲಿಸೋದನ್ನ ಇಲ್ಲಿ ಸಮುದ್ರ ರಾಜನ್ಗೆ ಹೇಗ್ ಬುದ್ಧಿ ಕಲಿಸ್ತಾ ಅನ್ನೋದು ಬಂತು. ಇನ್ನು ತಾಮಸರಿಗೆ ಇನ್ಯಾವ ತರ ಮುಖ ತೋರಿಸ್ತಾನೋ ರಾಮ. 3 ಮುಖ. ಸಾತ್ವಿಕರಿಗೆ ಸಾತ್ವಿಕ ಮುಖ, ರಾಜಸರಿಗೆ ರಾಜಸ ಮುಖ, ತಾಮಸರಿಗೆ ತಾಮಸ ಮುಖ. ಅದು ಭಯಾನಕ ರೂಪ, ದೇವರ ರೂಪ. ಹೀಗೆ 3 ತರಹದ ರೂಪ ಆಯಾಯ ಯೋಗ್ಯತೆ ಪಡೆದ ಜೀವರಿಗೆ ಆಯಾಯ ಗತಿಗಳನ್ನೇ ಕೊಡ್ತಾನೆ. ಆ ಅಂಶವನ್ನು ತಿಳಿಸ್ಲಿಕ್ಕೆ ಇಷ್ಟು ವರ್ಣನೆಯನ್ನ ಈ ಬ್ರಹ್ಮದೇವರು ಮಾಡ್ತಾ ಇದ್ದಾರೆ. ಇನ್ನು ದೂರೇ ಸಹೃತ್ ಅಂತ ಇಲ್ಲೊಂದು ಶಬ್ದ ಬಂದಿದೆ ಈ ಶ್ಲೋಕದಲ್ಲಿ. ದೂರೇ ಸಹೃನ್ ಮಥಿತ ರೋಷ ಸುಶೋಷ ದೃಷ್ಟ್ಯ ಅಂತ. ರೋಷ ಸುಶೋಷ ಅಂತ 2 ಶಬ್ದಗಳನ್ನು ಬರೆದು ನಕ್ರ ಚಕ್ರ ಅಂತ ಮುಂದಿನ ಲೈನ್ ನಲ್ಲಿ ಬರ್ದಿದ್ದಾರೆ. ಇಲ್ಲಿ ದೂರೇ ಸಹೃತ್ ಅನ್ನೋದಕ್ಕೆ ಕೆಲವರು ಅರ್ಥ ಮಾಡಿದ್ದೇನು, ದೂರದಲ್ಲಿ ಇರೋರು ಅಂತ ಅರ್ಥ. ದೂರದಲ್ಲಿ ಸ್ನೇಹಿತರು. ಈ ರಾಮನಿಗೆ ದೂರದಲ್ಲಿ ಸ್ನೇಹಿತೆ ಅಂತಂದ್ರೆ ಯಾರು? ಸೀತಾದೇವಿಯನ್ನ ಸ್ನೇಹಿತೆ ಅಂತ ಸುಹೃತ್ ಅನ್ನೋ ಶಬ್ದದಿಂದ ತಗೊಂಡಿದ್ದಾರೆ. ಅಲ್ಲಿ ದೂರೇ ಸುಹೃತ್ ಅಂದ್ರೆ ಯಾಕೆ ಈ ರಾಮನ ಕರೀತಾರೆ ಅಂದ್ರೆ, ತನ್ನ ದೂರದಲ್ಲಿ ಸೀತೆ ಇದ್ಲಲ್ಲ ಅದಕ್ಕೋಸ್ಕರ. ವಸ್ತುತಃ ಸುಹೃತ್ ಅಂದ್ರೆ ಏನರ್ಥ? ಸ್ನೇಹಿತ ಅಂತ ಅರ್ಥ. ಹೆಂಡತಿ ಸ್ನೇಹಿತೆ ಆಗ್ಲಿಕ್ಕೆ ಸಾಧ್ಯನಾ? ಹೌದು, ಸ್ನೇಹಿತೆಯೂ ಹೌದು. ಬೇರೆ ಬೇರೆ ಭಾವನೆಯೂ ಕೂಡ ಇರುತ್ತಂತೆ ಒಬ್ಬ ಪತ್ನಿ ಅಂತ ಆಗ್ಬೇಕಾದ್ರೆ. ರಾಮನ ಹೆಂಡತಿ ಯಾರದ ಸೀತೆ ರಾಮನಿಗೆ ಸುಹೃತ್ ಅಂದ್ರೆ ಒಳ್ಳೆ ಹೃದಯವನ್ನ ಹೊಂದಿದ ಮಿತ್ರನಂತೆನೂ ಕೂಡ ಇದ್ಲು. ಆ ರೀತಿ ಜೊತೆಗೆ ಪ್ರತಿ ಕ್ಷಣದಲ್ಲೂ ಕೂಡ ರಾಮನ ಜೊತೆಗೆ ಇದ್ದವಳು. ಅವಳಿಗೆ ದೂರೇ ಅಂಥ ರಾಮನನ್ನ ದೂರೇ ಸಹೃತ್ ಅಂತ ಕರೆಯೋದು ಸರಿ ಇದೆ. ಇನ್ನು ಸುಶೋಷ ಅನ್ನೋ ಶಬ್ದಕ್ಕೆ ಬರ್ತಾರೆ.
ಸುಶೋಷ ಅನ್ನೋ ಶಬ್ದಕ್ಕೆ ಏನರ್ಥ? ಅಗ್ನಿ ಅಂತ ಅರ್ಥ. ಅದಕ್ಕೊಂದು ಪ್ರಮಾಣನೂ ಕೊಡ್ತಾರೆ ಮಧ್ವಾಚಾರ್ಯರು. ಅಗ್ನಿ ಸುಶೋಷ ಕಕ್ಷಗ್ನ ತಿಮಿರಾರಿರ್ ಹಿರಣ್ಯದಃ ಅಂತ ಅನೇಕ ಶಬ್ದಗಳು. ಈ ಕಕ್ಷಗ್ನ ಅಂತ ಒಂದು ಶಬ್ದ ಬರುತ್ತಲ್ಲ, ಇದು ಮಹಾಭಾರತದಲ್ಲಿ ಬರುತ್ತೆ. ಈ ಅಗ್ನಿ ಅಂತ ನಮಗೆ ಪ್ರಸಿದ್ಧ ಶಬ್ದ. ಸುಶೋಷ ಅಂದ್ರೆ ಶೋಷಣೆ ಮಾಡೋದು, ಅಂದ್ರೆ ಒಣಗಿಸ್ಬಿಡೋದು, ಬರದು ಮಾಡ್ಬಿಡೋದು. ಅಂತಹ ಅಗ್ನಿ ಏನಿದೆಯಲ್ಲ ಅದನ್ನ ಸುಶೋಷ ಅಂತ ಕರೀತಾರೆ. ಇನ್ನು ಕಕ್ಷಗ್ನ, ಕಕ್ಷಗ್ನ ಅಂದ್ರೆ ಕಕ್ಷ ಅಂದ್ರೆ ಮರಗಳು, ಮರಗಳನ್ನ ಸುಟ್ಟು ಹಾಕೋದು. ಈ ಕಕ್ಷಗ್ನ ಎಲ್ಲಿ ಬಂದಿದೆ? ಅಲ್ಲಿ ಅರಗಿನ ಮನೆಗೆ ಹೋಗ್ಬೇಕು ಅಂತ ಇರ್ತಾರೆ ಯಾರು, ಇವರೆಲ್ಲ ಪಾಂಡವರು. ಆಗ ಮುಂಚೆ ಅವರಿಗೆ ಸೂಕ್ಷ್ಮವಾಗಿ ತಿಳಿಸ್ಬೇಕಲ್ಲ, ಅಲ್ಲಿ ಬೆಂಕಿಯಿಂದ ನಿಮ್ಗೆ ಬೆಂಕಿಯಿಂದ ತೊಂದರೆ ಇದೆ ಅಂತ. ಆ ತೊಂದರೆ ಇದೆ ಅಂತ ತಿಳಿಸ್ಲಿಕ್ಕೆ ಅಲ್ಲಿ ಅಗ್ನಿ ಬಾಧೆ ನಿಮಗಿದೆ, ಕಕ್ಷಗ್ನಂ ಅಂತ ಒಂದ್ ಮಾತನ್ನ ಹೇಳ್ತಾರೆ ವಿದುರರು. ಆ ವಿದುರರು ಆಗೇನ್ ಕಕ್ಷಗ್ನಂ ಅಂತ ಶಬ್ದ ಬಳಸ್ತಾರೆ. ಅಲ್ಲಿ ಕಕ್ಷಗ್ನ ಅಂದ್ರೆ ಏನ್ ಅರ್ಥ? ಅಗ್ನಿ ಅಂತ ಅರ್ಥ. ಅದರಿಂದ ಇದನ್ನ ನೋಡಿದಾಗ ನಮ್ಗ ಅದು ನೆನಪಾಗ್ಬೇಕು. ಕಕ್ಷಗ್ನ ತಿಮಿರಾರಿ ಹಿರಣ್ಯದಃ. ತಿಮಿರ ಅರಿ ಅಂದ್ರೆ ಕತ್ತಲಿಗೆ ಶತ್ರು, ಅದು ಬೆಂಕಿ ಅಂತ ಅರ್ಥ. ಅದಕ್ಕೆ ತಿಮಿರಾರಿ ಅಂತ ಕರ್ತಿದ್ದಾರೆ. ಹಿರಣ್ಯದಃ ಮತ್ತೆ ಬಂಗಾರನು ಕೂಡ, ಯಾಕಂದ್ರೆ ಅಗ್ನೇರಪತ್ಯಂ ಪ್ರಥಮಂ ಹಿರಣ್ಯಂ, ಅದು ಅಗ್ನಿದೇವರ ಮಗ ಅಂತೆ, ಯಾವುದು? ಬಂಗಾರ. ಅದಕ್ಕೆ ಹಿರಣ್ಯದ ಅಂತ ಅಗ್ನಿಗೆ ಕರೀತಾರೆ. ಹೀಗೆ ಹಿರಣ್ಯದ, ಅಗ್ನಿ, ಸುಶೋಷ, ಕಕ್ಷಗ್ನ, ತಿಮಿರಾರಿ ಅಂತ ಅಗ್ನಿಯ ಅನೇಕ ಹೆಸರುಗಳನ್ನು ಇಲ್ಲಿ ತಿಳಿಸಿದ್ದಾರೆ. ಅಂತೂ ದೂರೇ ಸ್ಥಿತ ಸಹೃತ್ ಸೀತಾ, ದೂರದಲ್ಲಿರುವಂಥ ಸಹೃತ್, ಒಳ್ಳೆ ಮನಸ್ಸಿರುವಂಥ ಸೀತೆ ಏನಿದ್ದಾಳೆ ಅಂತ ಈ ರಾಮ ತಾನು ತನ್ನಲ್ಲಿದ್ದ ಆ ಜ್ವಾಲೆ, ಅಗ್ನಿ ಜ್ವಾಲೆಯನ್ನ ಹೊರಗೆ ಹಾಕಿದಾನೆ. ಅದರ ರೋಷ ಕಾಣ್ತಾ ಇದೆ ಸಮುದ್ರರಾಜನಿಗೆ. ಅಂತ ದೃಷ್ಟಿಯನ್ನ ಬೀರಿದಾನೆ, ನಡುತ್ತಾ ಇದ್ದಾನೆ. ಆಗ ಶರಣಾಗತನಾದ ಅಂತ ಎಷ್ಟು ವಿಷಯದಲ್ಲಿ ತನಗ್ ಬಂತು. ಇನ್ನು ಮುಂದೆ ಇನ್ನೊಂದು ಶ್ಲೋಕದಲ್ಲಿ ರಾಮನ ಅವತಾರದ ವರ್ಣನೆ ಇದೆ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಹರೇ ಶ್ರೀನಿವಾಸ ಗುರುಗಳೇ. ನಮಸ್ಕಾರ. ಧನ್ಯವಾದಗಳು.